ನೀವು ಅರ್ಧ ನಾನು ಅರ್ಧ ಇಬ್ರು ಸೇರಿ ಒಂದು ಜೀವ ಆಗ್ತೀವಿ. ಎಲ್ಲ ಜವಾಬ್ದಾರಿನೂ ಕರೆಕ್ಟಾಗಿ ಅರ್ಧ ಅರ್ಧ ಹಂಚ್ಕೋಬೇಕು, ಇಲ್ಲಾಂದ್ರೆ ಚೀಟಿಂಗ್ ಆಗುತ್ತೆ. ಸೊ ಇವಾಗ ನಾನೇನು ಮಾಡಬೇಕು? ಅವತ್ತು ನೀವೇ ಹೇಳಿದ್ರಲ್ಲ, ನಗುನ ಶೇರ್ ಮಾಡ್ಕೊಳ್ತಿದ್ರು ಪರವಾಗಿಲ್ಲ, ಅಳುನ ಶೇರ್ ಮಾಡ್ಕೋಬೇಕು ಅಲ್ವಾ? ಸೊ ನಾನು ಈರುಳ್ಳಿ ಕಟ್ ಮಾಡ್ತೀನಿ, ಮಿಕ್ಕಿದ ಕೆಲಸ ನೀವು ಮಾಡಿ. ಓಕೆ ಬಾಸ್. ಆಹ್, ನೋಡಿದ್ರಲ್ಲ, ಇಬ್ಬರ ಜೊತೆ ಕೆಲಸ ಮಾಡಿದ್ರೆ ಕೆಲಸ ಎಷ್ಟು ಬೇಗ ಆಗೋಗುತ್ತೆ. ಎಂಥ ಬೆಟ್ಟನೂ ಕರಗಿ ಕಡ್ಡಿ ಆಗೋಗುತ್ತೆ. ಯುವರ್ ರೈಟ್ ಮುದ್ದು. ಹಾಗೆ ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನು ಏನಿದೆ? ನೀವು ಕರಿಯರ್ ಕಡೆ ಜಾಸ್ತಿ ಗಮನ ಕೊಡಬೇಕು. ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಲ್ಲ. ಹೌದು, ಬಟ್ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನೀವು ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ. ನೋಡಿಯೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಕರಿಯರಲ್ಲಿ ಇನ್ನೂ ಜಾಸ್ತಿ ಮುಂದೆ ಬರಬೇಕು, ದೊಡ್ಡ ಡಾಕ್ಟರ್ ಆಗಬೇಕು, ಇನ್ನೂ ಹೆಚ್ಚು ಕೋರ್ಸ್ಗಳು ಮಾಡಬೇಕು. ಅದಕ್ಕೆ ನೀವು ಈಗ ಕರಿಯರ್ ಕಡೆ ಗಮನ ಕೊಡ್ತಿರೋದು ಸಾಲ್ತಾ ಇಲ್ಲ. ಓಕೆ ಪತಿದೇವ್ರೆ, ನೀವು ಹೇಳ್ದಂಗೆ ಆಗಲಿ, ಆ ಕೆಲಸನೂ ಶುರು ಮಾಡ್ತೀನಿ. ಒಂದೇ ಒಂದು ನಿಮಿಷ. ಹಲೋ, ಬಂದಿದ್ದೀರಾ? ಹಾಂ ಸರ್, ಬಂದಿದ್ದೀನಿ. ಹಾಂ, ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಓಕೆ. ನಮಸ್ತೆ ಕಣ ಸರ್. ನಮಸ್ತೆ ಸರ್, ನೀವು ಹೇಳಿರೋ ಅಮೌಂಟು ಇದರಲ್ಲಿದೆ ಸರ್. ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಸೊ ಮಚ್. ಕಣ ಸರ್, ನೀವು ತುಂಬ ಅರ್ಜೆಂಟಾಗಿ ಬೇಕು ಅಂದಿದ್ದಕ್ಕೆ ಸ್ವಲ್ಪ ರಿಸ್ಕ್ ಇರೋ ಜಾಗದಲ್ಲಿ ತೊಗೊಂಡ್ಬಂದಿದ್ದೀನಿ ಸರ್. ಆದಷ್ಟು ಬೇಗ ಅವ್ರಿಗೆ ವಾಪಸ್ ಮಾಡಬೇಕು. ಗೊತ್ತಿದೆ, ಏನೋ ಮ್ಯಾನೇಜ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಸ್ಪಿಟ್ಲು ಅಕೌಂಟೆಂಟ್ ಇಲ್ಲಿಗೆ ಯಾಕೆ ಬಂದ? ಇಲ್ಲಿ ತನಕ ಬಂದು ಮನೆ ಒಳಗಡೆ ಯಾಕೆ ಬಂದಿಲ್ಲ? ಸೂಟ್ ಕೇಸಲ್ಲಿ ಏನಿದೆ? ದಾಲ್ ಮೇ ಕುಚ್ ತೋ ಕಾಲಾ ಹೇ. ಆ ಸೂಟ್ ಕೇಸ್ ಓಪನ್ ಮಾಡಿಸ್ದೆ ಬಿಡಲ್ಲ ನಾನು. ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲೇಬೇಕು. ಗುಡ್ ಮಾರ್ನಿಂಗ್ ಸಂಜಯ್, ಕಾಫಿ ತಗೋ. ಯಾವಂಗೆ ಬೇಕು ನಿನ್ನ ಕಾಫಿ? ಗೆಟ್ ಲಾಸ್ಟ್. ನೀನೇನೇ ಹೇಳು ಸಂಜಯ್, ಇನ್ಮೇಲೆ ಈ ಮನೆಯಿಂದ ಗೆಟ್ ಲಾಸ್ ತಗೋ ಸೀನೇ ಇಲ್ಲ. ಜೀವನ ಪೂರ್ತಿ ಇದೇ ಮನೇಲಿ ಫಿಕ್ಸ್. ದಾರಿ ಬಿಟ್ಟು ನಿಂತ್ಕೋ. ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ, ಅವ್ನು ಮಿಸ್ ಆಗ್ತಾನೆ. ನೀನು ಅಲ್ಲ ಸಂಜಯ್, ಬೆಳಗ್ಗೆ ಬೆಳಗ್ಗೆ ಯಾಕೆ ಇಷ್ಟೊಂದು BP ರೈಸ್ ಮಾಡ್ಕೊಳ್ತೀಯಾ? ಹೆಲ್ತ್ಗೆ ಒಳ್ಳೇದಲ್ಲ. ನಿಮಗೆಲ್ಲ ಆರಾಮಾಗಿರೋದಕ್ಕೆ ಏನು ಪ್ರಾಬ್ಲಮ್ಮು? ನಿನ್ನ ತಲೆ ಹೋಗಿ ಆ ಕಡೆ.